ಒಂದೇ ಒಂದು ಫೋನ್ ಕಾಲ್. ಅಮೆರಿಕಾದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಆಡಿದ ಆ ಒಂದು ಮಾತು ಇಡೀ ಜಗತ್ತಿನ ಮುಂದೆ ತಾನು ದೊಡ್ಡ ಶಾಂತಿ ದೂತ ಅಂತ ಪೋಸ್ ಕೊಡ್ತಿದ್ದ ಪಾಕಿಸ್ತಾನದ ಬೆನ್ನಿಗೆ ಬರೆ ಎಳೆದಂತೆ ಮಾಡಿದೆ. ಜಾಗತಿಕ ರಾಜಕೀಯದಲ್ಲಿ ಪಾಕಿಸ್ತಾನಕ್ಕೆ ಟ್ರಂಪ್ ಕೊಟ್ಟ ಆ ಒಂದು ಪೆಟ್ಟು ಸಾಮಾನ್ಯದ್ದಲ್ಲ. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಿಲ್ಲಿಸೋದಕ್ಕೆ ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೋದ ಪಾಕಿಸ್ತಾನವನ್ನ ಟ್ರಂಪ್ ಒಂದೇ ಒಂದು ಸೆಕೆಂಡ್ನಲ್ಲಿ ಇಡೀ ಲಿಸ್ಟ್ನಿಂದಲೇ ಕಿತ್ತೆಸೆದಿದ್ದಾರೆ. ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯಲ್ಲಿ ನಂಬಿಕೆ ಅನ್ನೋದು ಎಷ್ಟು ಮುಖ್ಯವೋ, ಮೋಸಗಾರರಿಗೆ ಸಿಗುವ ಶಿಕ್ಷೆಯೂ ಅಷ್ಟೇ ಕ್ರೂರವಾಗಿರುತ್ತೆ. ಕಳೆದ 5 ತಿಂಗಳಿಂದ ಅಮೆರಿಕ ಮತ್ತು ಇರಾನ್ ನಡುವೆ ಒಂದು ಭೀಕರ ಯುದ್ಧದ ವಾತಾವರಣ ನಿರ್ಮಾಣವಾಗಿದೆ. ಆ ಯುದ್ಧವನ್ನ ತಪ್ಪಿಸೋದಕ್ಕೆ ವಿಶ್ವದ ಪ್ರಮುಖ ದೇಶಗಳು ರಂಗಕ್ಕಿಳಿದಿವೆ. ಆದರೆ ಇವೆಲ್ಲದರ ಮಧ್ಯೆ ತಾನು ದೊಡ್ಡ ಹೀರೋ ಅಂತ ಬೀಗುತ್ತಿದ್ದ ಪಾಕಿಸ್ತಾನಕ್ಕೆ ಈಗ ಅಮೆರಿಕ ಮುಖಕ್ಕೆ ಹೊಡೆದಂತೆ ಹೊರಹಾಕಿದೆ. ಅಷ್ಟಕ್ಕೂ ಅಮೆರಿಕ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನವನ್ನ ಹೊರದಬ್ಬಿದ್ಯಾಕೆ? ಪಾಕಿಸ್ತಾನ ಮಾಡಿದ ಮೋಸ ಎಂಥದ್ದು? ಈ ಕಥೆಯ ಹಿಂದಿನ ಭಿಕ್ಷೆಯ ರಹಸ್ಯವೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಕಳೆದ 5 ತಿಂಗಳಿನಿಂದ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ತಣ್ಣಗಾಗಿಲ್ಲ. ಅಮೆರಿಕ ಮತ್ತು ಇರಾನ್ ನಡುವೆ ಭೀಕರ ಯುದ್ಧ ನಡೆಯುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದವು. 2ನೇ ಜಾಗತಿಕ ಯುದ್ಧದ ನಂತರ ಜಗತ್ತು ಕಾಣದಂತಹ ಒಂದು ಭೀಕರ ದಾಳಿ ಇರಾನ್ ಮೇಲೆ ನಡೆಯಬೇಕಿತ್ತು. ಒಂದ್ ವೇಳೆ ಆ ದಾಳಿ ನಡೆದಿದ್ರೆ ಇಡೀ ವಿಶ್ವದ ಆರ್ಥಿಕತೆಯೇ ಸುನಾಮಿಯಂತೆ ಕೊಚ್ಚಿ ಹೋಗ್ತಾ ಇತ್ತು. ಆದರೆ ಆ ಬೆಂಕಿಯ ಜ್ವಾಲೆಯನ್ನ ತಡೆಯಲು ಕೆಲವು ದೇಶಗಳು ಮಧ್ಯಸ್ಥಿಕೆ ವಹಿಸಿದವು. ಈ ಮಹಾಯುದ್ಧವನ್ನ ತಪ್ಪಿಸಲು ಕೆಲವು ಮಿತ್ರ ರಾಷ್ಟ್ರಗಳು ಶ್ರಮಿಸುತ್ತಿವೆ ಎಂದು ಸ್ವತಃ ಟ್ರಂಪ್ ಬಹಿರಂಗವಾಗಿಯೇ ಹೇಳಿದ್ರು. ಆ ಲಿಸ್ಟ್ನಲ್ಲಿ ಸೌದಿ ಅರೇಬಿಯಾ, UAE, ಕತಾರ್ ಮತ್ತು ಪಾಕಿಸ್ತಾನದ ಹೆಸರುಗಳಿದ್ದವು. ಪಾಕಿಸ್ತಾನ ಜಗತ್ತಿನಾದ್ಯಂತ ಟಗರು ಸಾಹೇಬನಂತೆ ತಿರುಗುತ್ತಾ, ನೋಡಿ ನಾವು ಜಾಗತಿಕ ಸೂಪರ್ ಪವರ್ ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ತರುತ್ತಿದ್ದೇವೆ ಅಂತ ಬಡಾಯಿ ಕೊಚ್ಕೊಳ್ತಾ ಇತ್ತು. ಆದರೆ ಸಡನ್ ಆಗಿ ಆಗಸ್ಟ್ 2 ಮತ್ತು ಆಗಸ್ಟ್ 4ರಂದು ಡೊನಾಲ್ಡ್ ಟ್ರಂಪ್ 2 ಪ್ರಮುಖ ಹೇಳಿಕೆಯನ್ನ ನೀಡ್ತಾರೆ. ಈ ಹೇಳಿಕೆಗಳಲ್ಲಿ ಟ್ರಂಪ್ ಅವರು ಸೌದಿ ಅರೇಬಿಯಾ, UAE ಮತ್ತು ಕತಾರ್ ದೇಶಗಳಿಗೆ ಧನ್ಯವಾದ ಅರ್ಪಿಸ್ತಾರೆ ಮತ್ತು ಯುದ್ಧ ತಡೆದ ಕ್ರೆಡಿಟ್ ನೀಡ್ತಾರೆ. ಆದರೆ ಆ ಲಿಸ್ಟ್ನಿಂದ ಪಾಕಿಸ್ತಾನದ ಹೆಸರನ್ನ ಸಂಪೂರ್ಣವಾಗಿ ಕಿತ್ತೆಸೆಯಲಾಗುತ್ತೆ. ಹೌದು, ಪಾಕಿಸ್ತಾನಕ್ಕೆ ಟ್ರಂಪ್ ಜಗತ್ತಿನ ಎದುರೇ ಬಹಿಷ್ಕಾರ ಹಾಕಿದ್ದಾರೆ. ಪಾಕಿಸ್ತಾನದ ಪಾಲಿಗೆ ಇದು ಕಾಲ ಕೆಳಗಿನ ಭೂಮಿ ಕುಸಿದು ಹೋದಂತಾಗಿದೆ. ಯಾಕೆ ಟ್ರಂಪ್ ಇಷ್ಟೊಂದು ಕೆರಳಿದ್ರು? ಇದರ ಹಿಂದೆ 2 ಅತ್ಯಂತ ಅಪಾಯಕಾರಿ ಸುದ್ದಿಗಳಿವೆ. ಆ ಮೊದಲ ಸುದ್ದಿ ಏನ್ ಗೊತ್ತಾ? ಅದೇ ಪಾಕಿಸ್ತಾನದ $10 ಬಿಲಿಯನ್ ಬೇಡಿಕೆ. ಸ್ನೇಹಿತರೆ, ರಾಯ್ಟರ್ಸ್ ಸುದ್ದಿ ಸಂಸ್ಥೆ ಒಂದು ಸ್ಫೋಟಕ ವರದಿಯನ್ನ ಜಗತ್ತಿನ ಮುಂದಿಟ್ಟಿದೆ. ಆ ವರದಿಯ ಪ್ರಕಾರ ಪಾಕಿಸ್ತಾನ ಅಮೆರಿಕದ ಖಜಾನೆಯಿಂದ ಬರೋಬ್ಬರಿ $10 ಬಿಲಿಯನ್ ಅಂದರೆ ಸುಮಾರು 80,000 ಕೋಟಿ ರೂಪಾಯಿಗಳ ಎಕ್ಸ್ಚೇಂಜ್ ಸ್ಟೆಬಿಲೈಸೇಷನ್ ಫಂಡ್ ಸಹಾಯವನ್ನ ಕೇಳಿದೆ. ಅದಕ್ಕೆ ಪಾಕಿಸ್ತಾನ ಕೊಟ್ಟ ಕಾರಣ ಏನು ಗೊತ್ತಾ? ನೋಡಿ ಅಣ್ಣ, ನಾವು ಅಮೆರಿಕ ಮತ್ತು ಇರಾನ್ ನಡುವೆ ನಿಷ್ಪಕ್ಷಪಾತವಾಗಿ ಮಧ್ಯಸ್ಥಿಕೆ ವಹಿಸಿದ್ದೇವೆ. ಇಷ್ಟು ಕೆಲಸ ಮಾಡಿಕೊಟ್ಟಿದ್ದಕ್ಕೆ ನಮಗೆ ಕಮಿಷನ್ ಅಥವಾ ಬ್ರೋಕರೇಜ್ ಫೀಸ್ ರೂಪದಲ್ಲಿ ಈ ಹಣವನ್ನು 5 ವರ್ಷಗಳ ಕಾಲ ನೀಡಬೇಕು. ಯೋಚನೆ ಮಾಡಿ ಸ್ನೇಹಿತರೆ, ಜಗತ್ನಲ್ಲಿ ಯಾರಾದರೂ ಯುದ್ಧ ತಡೆಯುವ ಕೆಲಸಕ್ಕೆ ಈ ರೀತಿ ಕೋಟಿ ಹಣವನ್ನ ಬ್ರೋಕರೇಜ್ ಕೇಳ್ತಾರ? ಆದರೆ ಪಾಕಿಸ್ತಾನ ಕೇಳಿದೆ. ಈ ಬೇಡಿಕೆಯನ್ನ ಇಟ್ಟಿದ್ದು ಪಾಕಿಸ್ತಾನದ ಪ್ರಧಾನಿ ಆಗ್ಲಿ ಅಥವಾ ಅಲ್ಲಿನ ಹಣಕಾಸು ಸಚಿವರಾಗ್ಲಿ ಅಲ್ಲ. ಬದಲಿಗೆ ಪಾಕಿಸ್ತಾನದ ಆರ್ಮಿ ಚೀಫ್ ಜನರಲ್ ಆಸಿಮ್ ಮುನೀರ್ ಸ್ವತಃ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೇಸೆಂಟ್ಗೆ ನೇರವಾಗಿ ಕರೆ ಮಾಡಿ ಈ ಹಣವನ್ನ ಬೇಡಿದ್ದಾರೆ. ತನ್ನ ದೇಶದ ರೂಪಾಯಿ ಮೌಲ್ಯ ಪಾತಾಳ ಕುಸಿತಾ ಇರೋದನ್ನ ತಡೆಯಲು ಮತ್ತು ವಿದೇಶಿ ವಿನಿಮಯ ಮೀಸಲನ್ನ ತುಂಬಿಸಿಕೊಳ್ಳಲು ಆಸಿಮ್ ಮುನೀರ್ ಈ ರಹಸ್ಯ ಡೀಲ್ ಕುದುರಿಸಲು ಯತ್ನಿಸಿದ್ರು. ಟ್ರಂಪ್ಗೆ ಈ ವಿಷಯ ತಿಳಿಯುತ್ತಿದ್ದಂತೆ ತಲೆಯಲ್ಲಿದ್ದ ನರಗಳೆಲ್ಲ ಕೆರಳಿ ಕೆಂಡವಾಗಿದೆ. ಮಧ್ಯಸ್ಥಿಕೆ ಮಾಡೋದಕ್ಕೆ ನಮಗೆ ಸಹಾಯ ಮಾಡಿದ್ದೀರಾ ಅಥವಾ ನಮ್ಮ ಕುತ್ತಿಗೆಗೆ ಇಟ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ದೀರಾ ಅಂತ ಟ್ರಂಪ್ ಅಕ್ಷರಶಃ ಸಿಟ್ಟಾಗಿದ್ದಾರೆ. ಆದರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಇದಕ್ಕಿಂತ ದೊಡ್ಡದೊಂದು ಆಘಾತಕಾರಿ ಟ್ವಿಸ್ಟ್ ಪಾಕಿಸ್ತಾನಕ್ಕಾದಿತ್ತು. ಅಮೆರಿಕ ಕೇವಲ ಹಣ ಕೇಳಿದ್ದಕ್ಕೆ ಮಾತ್ರ ಕೋಪಗೊಂಡಿಲ್ಲ ಸ್ನೇಹಿತರೆ. ಅದಕ್ಕಿಂತ ದೊಡ್ಡದೊಂದು ಸತ್ಯ ಅಮೆರಿಕದ ಕೈಗೆ ಸಿಕ್ಕಿಬಿದ್ದಿದೆ. ಅಮೆರಿಕದ ಇಂಟೆಲಿಜೆನ್ಸ್ ಸರ್ಕಲ್ನಲ್ಲಿ ಈಗ ಅತ್ಯಂತ ದೊಡ್ಡ ರೆಡ್ ಫ್ಲಾಗ್ ಹಾರಾಡ್ತಾ ಇದೆ. ಅಮೆರಿಕದ ಅತ್ಯಂತ ಪ್ರಭಾವಿ ಥಿಂಕ್ ಟ್ಯಾಂಕ್ ಆದ ಇನ್ಸ್ಟಿಟ್ಯೂಟ್ ಫಾರ್ ದಿ ಸ್ಟಡಿ ಆಫ್ ವಾರ್ನ ಚೇರ್ಮನ್ ಮತ್ತು 4 ಅಮೆರಿಕನ್ ಡಿಫೆನ್ಸ್ ಸೆಕ್ರೆಟರಿಗಳ ಮಾಜಿ ಸಲಹೆಗಾರರಾದ ರಿಟೈರ್ಡ್ ಜನರಲ್ ಜಾಕ್ ಕೀನ್ ಅವರು ಅತ್ಯಂತ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ.
ಅವರು ಜಗತ್ತಿನ ಮುಂದೆ ನೇರವಾಗಿಯೇ ಹೇಳಿದ್ದಾರೆ, ಪಾಕಿಸ್ತಾನದ ಮೇಲೆ ಅಮೆರಿಕ ಎಂದಿಗೂ ನಂಬಿಕೆ ಇಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೊತ್ತಾ, ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಲು ಸಜ್ಜಾಗಿದ್ದಾಗ ಇರಾನ್ನ ನಿಜವಾದ ಉದ್ದೇಶಗಳನ್ನ ಮುಚ್ಚಿಟ್ಟು ಅಮೆರಿಕಕ್ಕೆ ಪಾಕಿಸ್ತಾನ ತಪ್ಪು ಮಾಹಿತಿಯನ್ನ ನೀಡುತ್ತಾ ಬಂದಿತ್ತು. ಅಷ್ಟೇ ಅಲ್ಲ, ಅಮೆರಿಕದ ರಹಸ್ಯ ಮಾಹಿತಿಗಳನ್ನ ಪಾಕಿಸ್ತಾನ ಒಳಗೊಳಗೆ ಇರಾನ್ಗೆ ತಲುಪಿಸುತ್ತಿತ್ತು ಎಂಬ ಗಂಭೀರ ಸಂಶಯಗಳು ದಟ್ಟವಾಗಿವೆ. ಅಂದರೆ ಪಾಕಿಸ್ತಾನ ಶಾಂತಿಯ ಮುಖವಾಡ ಧರಿಸಿ ಅಮೆರಿಕವನ್ನ ಒಳಗಿನಿಂದಲೇ ವಂಚಿಸ್ತಾ ಇತ್ತು. ಇವತ್ತು ಅಮೆರಿಕ ಮಧ್ಯಪ್ರಾಚ್ಯದಲ್ಲಿ ಎದುರಿಸ್ತಾ ಇರುವ ಈ ದುಸ್ಥಿತಿಗೆ ಪಾಕಿಸ್ತಾನ ಮತ್ತು ಆಸಿಂ ಮುನೀರ್ ನೀಡಿದ ಮೋಸದ ಮಾಹಿತಿಯೇ ಕಾರಣ ಎಂದು ಅಮೆರಿಕದ ಮಿಲಿಟರಿ ವಲಯಗಳು ಆಕ್ರೋಶ ಹೊರಹಾಕುತ್ತಿವೆ. ಇಸ್ರೇಲ್ ಮೊದಲಿನಿಂದಲೂ ಅಮೆರಿಕಾಗೆ ಎಚ್ಚರಿಕೆ ನೀಡುತ್ತಲೇ ಇತ್ತು, ಈ ಪಾಕಿಸ್ತಾನಿಗಳನ್ನ ನಂಬೇಡಿ, ಇವರು ಮಧ್ಯಸ್ಥಿಕೆ ಮಾಡಲು ಅಯೋಗ್ಯರು ಅಂತ. ಆದರೆ ಅಮೆರಿಕ ಈಗ ತಡವಾಗಿ ಎಚ್ಚರಗೊಂಡಿದೆ ಮತ್ತು ಪಾಕಿಸ್ತಾನದ ಡಬಲ್ ಗೇಮ್ ಬಯಲಾಗಿದೆ. ಸ್ನೇಹಿತರೆ, ಇಲ್ಲೊಂದು ಆಘಾತಕಾರಿ ಟ್ವಿಸ್ಟ್ ಇದೆ. ಪಾಕಿಸ್ತಾನವನ್ನಂತೂ ಟ್ರಂಪ್ ಒದ್ದು ಹೊರಗಾಕಿದ್ರು. ಆದರೆ ಸೌದಿ ಅರೇಬಿಯಾ, UAE ಮತ್ತು ಕತಾರ್ ದೇಶಗಳನ್ನ ಮಾತ್ರ ಯಾಕೆ ಅಪ್ಪಿ ಮುದ್ದಾಡುತ್ತಿದ್ದಾರೆ? ಯಾಕಂದ್ರೆ ಗಲ್ಫ್ ರಾಷ್ಟ್ರಗಳಿಗೆ ಅಮೆರಿಕದ ಮೇಲೆ ನಿಜವಾದ ಲಿವರೇಜ್ ಇದೆ. ವರದಿಗಳ ಪ್ರಕಾರ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಸ್ವತಃ ಟ್ರಂಪ್ಗೆ ಕರೆ ಮಾಡಿ ನೇರವಾಗಿ ಎಚ್ಚರಿಕೆ ನೀಡಿದ್ದರು. ಅಮೆರಿಕ ಒಂದು ವೇಳೆ ಇರಾನ್ ಮೇಲೆ ಅತಿಯಾದ ದಾಳಿ ನಡೆಸಿದ್ರೆ ಪ್ರತಿಯಾಗಿ ಇರಾನ್ ನಮ್ಮ ಮೇಲೆಯೂ ದಾಳಿ ಮಾಡುತ್ತದೆ. ಅಂತಹ ಪರಿಸ್ಥಿತಿ ಬಂದ್ರೆ ನಮ್ಮ ಸುರಕ್ಷತೆಗಾಗಿ ನಮ್ಮಲ್ಲಿರುವ US ರಿಸರ್ವ್ಸ್ ಮತ್ತು ಅಮೆರಿಕದ ಬಾಂಡ್ಗಳನ್ನ ನಾವು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕಾಗುತ್ತದೆ ಅಂತ ಸೌಮ್ಯವಾಗಿಯೇ ಬೆದರಿಕೆ ಹಾಕಿದ್ದರು. ಈಗಾಗಲೇ ಜಪಾನ್ ತನ್ನಲ್ಲಿರುವ US ಬಾಂಡ್ಗಳನ್ನ ಮಾರಾಟ ಮಾಡ್ತಾ ಇದೆ. ಅದರ ಬೆನ್ನಲ್ಲೇ ಸೌದಿ ಅರೇಬಿಯಾವು ಮಾರಾಟ ಮಾಡಲು ಶುರು ಮಾಡಿದ್ರೆ ಇಡೀ ಅಮೆರಿಕದ ಆರ್ಥಿಕತೆಯೇ ಧೂಳಿಪಟವಾಗಿ ಹೋಗುತ್ತೆ. ಇದನ್ನು ನಾವು ರಿಯಲ್ ಲಿವರೇಜ್ ಅಂತ ಕರಿತೀವಿ. ಸೌದಿ ಅರೇಬಿಯಾ, UAE ಮತ್ತು ಕತಾರ್ ದೇಶಗಳಿಗೆ ನಿಜವಾಗಿಯೂ ಯುದ್ಧ ನಿಲ್ಲಿಸುವ ಅನಿವಾರ್ಯತೆ ಇದೆ. ಯಾಕಂದ್ರೆ ಅವರದ್ದೇ ತೈಲ ರಫ್ತು ನಿಲ್ಲುತ್ತದೆ, ಅವರ ಮೇಲೆಯೇ ಕ್ಷಿಪಣಿಗಳು ಬೀಳುತ್ತವೆ. ಆದರೆ ಪಾಕಿಸ್ತಾನಕ್ಕೇನು ನಷ್ಟ? ಪಾಕಿಸ್ತಾನಕ್ಕೆ ಯಾವುದೇ ನೇರ ತೊಂದರೆ ಇಲ್ಲದಿದ್ದರೂ ಕೇವಲ ತನ್ನ ಸ್ವಂತ ಲಾಭಕ್ಕಾಗಿ ಮಾತ್ರ ಈ ಮಧ್ಯಸ್ಥಿಕೆಯ ನಾಟಕವಾಡ್ತಾ ಇತ್ತು. ಈಗ ಯೋಚನೆ ಮಾಡಿ ಸ್ನೇಹಿತರೆ, ಪಾಕಿಸ್ತಾನದ ಈ ಪರಿಸ್ಥಿತಿಗೆ ಕಾರಣ ಏನು? ಸ್ವತಃ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರೇ ಒಂದು ಮಾತು ಹೇಳಿದ್ರು, ನಾವು ಜಗತ್ತಿನ ಯಾವುದೇ ದೇಶಕ್ಕೋದ್ರೂ ಜನ ನಮ್ಮನ್ನ ನೋಡಿ ಅಯ್ಯೋ ಆ ಭಿಕ್ಷುಕ ದೇಶದವರು ಮತ್ತೆ ಬಂದ್ಬಿಟ್ರು ಅಂತ ಮುಖ ತಿರುಗಿಸ್ತಾರೆ. ಸ್ವತಃ ದೇಶದ ಪ್ರಧಾನಿಯೇ ತಲೆ ತಗ್ಗಿಸಿ ಆಡುವ ಮಾತುಗಳಿವು. ಇತ್ತ ಆರ್ಮಿ ಚೀಫ್ ಆಸಿಂ ಮುನೀರ್ ಸಾರ್ವಜನಿಕವಾಗಿ ನಾವು ಭಿಕ್ಷೆಯ ಪಾತ್ರೆಯನ್ನ ಬಿಸಾಕಬೇಕು ಅಂತ ದೊಡ್ಡ ದೊಡ್ಡ ಭಾಷಣ ಬಿಗಿಯುತ್ತಾರೆ. ಆದರೆ ವಿಪರ್ಯಾಸ ನೋಡಿ, ಭಿಕ್ಷೆಯ ಪಾತ್ರೆಯನ್ನ ಬಿಸಾಕಿದ್ರೆ ಇಡೀ ಪಾಕಿಸ್ತಾನದ ಸೈನ್ಯಕ್ಕೆ ಸಂಬಳ ಕೊಡಲು ಕೂಡ ಹಣ ಇರೋದಿಲ್ಲ. ಇಡೀ ಪಾಕಿಸ್ತಾನದ GDPಯನ್ನ ತಿಂದು ತೇಗಿರೋದೇ ಅಲ್ಲಿನ ಸೈನ್ಯ ಮತ್ತು ಆಸಿಂ ಮುನೀರ್. ಇಂತಹ ದೇಶ ಜಗತ್ತಿನ ಸೂಪರ್ ಪವರ್ಗಳ ಮುಂದೆ ಶಾಂತಿ ಮೂಡಿಸುತ್ತೇನೆ ಎಂದು ಹೊರಟ್ರೆ ಜಗತ್ತು ನಗದೆ ಇನ್ನೇನು ಮಾಡುತ್ತದೆ ಹೇಳಿ? ಯಾರಿಗೆ ಕಷ್ಟ ಬಂದರೂ ಅಲ್ಲಿಗೆ ಹೋಗಿ ಕೈ ಚಾಚುವುದು ಪಾಕಿಸ್ತಾನದ ಚಾಳಿ ಆಗ್ಬಿಟ್ಟಿದೆ. ಎರಡು ಒಳ್ಳೆಯ ಮಾತುಗಳನ್ನಾಡಿದರೆ ಸಾಕು, ಅವರ ಬಳಿ ಹೋಗಿ ಹಣ ಕೇಳುವ ಹಣೆ ಬರಹ ಇವರದ್ದು. ಹೀಗಾಗಿ ಅಮೆರಿಕ ಈಗ ಇವರ ಬಣ್ಣವನ್ನ ಬಯಲು ಮಾಡಿದೆ. ಹಾಗಾದರೆ ಸ್ನೇಹಿತರೆ, ಮುಂದೇನು? ಪಾಕಿಸ್ತಾನದ ಭವಿಷ್ಯವೇನು? ನೆನಪಿಡಿ, ಈಗ ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ಸಂಪೂರ್ಣವಾಗಿ ಒಂಟಿಯಾಗಿದೆ. ಕೇವಲ ಅಮೆರಿಕ ಮಾತ್ರವಲ್ಲ, ಇರಾನ್ ಕೂಡ ಪಾಕಿಸ್ತಾನವನ್ನ ನಂಬ್ತಾ ಇಲ್ಲ. ನಾವು ಒಮಾನ್ ದೇಶದ ಮೂಲಕ ಅಮೆರಿಕದ ಜೊತೆ ಮಾತುಕತೆ ನಡೆಸಲು ಸಿದ್ಧರಿದ್ದೇವೆ ಹೊರತು ಈ ಪಾಕಿಸ್ತಾನದ ಮೇಲಲ್ಲ ಅಂತ ಇರಾನ್ ಕೂಡ ಹೇಳಿದೆ. ಪಾಕಿಸ್ತಾನಕ್ಕೆ ಹರ್ಮುಜ್ ಜಲಸಂಧಿಯಲ್ಲಾಗಲಿ ಅಥವಾ ಮಧ್ಯಪ್ರಾಚ್ಯದ ಭದ್ರತೆಯಲ್ಲಾಗಲಿ ಯಾವುದೇ ಪಾತ್ರವಿಲ್ಲ. ಪಾಕಿಸ್ತಾನದ ಈ ದ್ವಂದ್ವ ನೀತಿ ಜಗತ್ತಿನಾದ್ಯಂತ ಸಾಬೀತಾಗಿದೆ. ಪಾಕಿಸ್ತಾನ ಯಾರಿಗೆ ನಿಷ್ಠವಾಗಿದೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಇನ್ನು ಮುಂದೆ ಅಮೆರಿಕದಿಂದ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಆರ್ಥಿಕ ಸಹಾಯ ಸಿಗೋದು ಅಸಾಧ್ಯವಾದ ಮಾತು. ಒಂದ್ ಕಡೆ ದೇಶದ ಜನ ಹಸಿವಿನಿಂದ ಸಾಯುತ್ತಿದ್ದಾರೆ, ಮತ್ತೊಂದು ಕಡೆ ಆರ್ಮಿ ಚೀಫ್ ಆಸಿಂ ಮುನೀರ್ ಹಣಕ್ಕಾಗಿ ವಿಶ್ವದ ದೊಡ್ಡ ದೇಶಗಳಿಗೆ ಸುಳ್ಳು ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಇಂದು ತಾನು ತೋಡಿದ ಹಳ್ಳಕ್ಕೆ ತಾನೇ ಬಿದ್ದಿದೆ. ಸ್ನೇಹಿತರೆ, ಪಾಕಿಸ್ತಾನದ ಈ ಸ್ಥಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಮೆರಿಕದ ಈ ತಕ್ಕ ಶಾಸ್ತಿ ಸರಿಯಾಗಿದೆಯೇ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.